ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ಮಾವ. ತಲೆ ಕೆಡಿಸ್ಕೊಬೇಡಿ, ಆ ಥರದ್ದೆಲ್ಲ ಏನೂ ಆಗಲ್ಲ. ಆಗೋ ಹಾಗಿದ್ರೆ ಇಷ್ಟೊಂದಾಗಲೇ ಆಗಬೇಕಾಗಿತ್ತಲ್ಲ. ಈಗ ಆಗಿಲ್ಲ ಅಳಿ ಅಂದರೆ ಮುಂದೆ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಪರಿಸ್ಥಿತಿ ಯಾವಾಗ ಹೇಗೆ ಬದಲಾಗತ್ತೆ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಅದು ಅಲ್ಲದೆ ಆ ಮನೇಲಿರೋರೆಲ್ಲರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ, ಎಮ್ಮೆಗೆ ಜ್ವರ ಬಂತು ಅಂತ ಎತ್ತಕ್ಕೆ ಬರೆ ಹಾಕಿದ್ರು ಅನ್ನೋ ಹಾಗೆ ಯಾರ ಮೇಲಿನ ಕೋಪನೋ ಪಾರ್ಥನ ಮೇಲೋ ಅಪೇಕ್ಷನ ಮೇಲೋ ತೋರಿಸ್ಕೊಂಡ್ಬಿಟ್ರೆ ನೀವೇನೋ ನಿಮ್ಮ ಆಸ್ತಿನೆಲ್ಲ ಬರ್ಕೊಟ್ಟಿದ್ದೀರ, ಹಾಗೆ ನೀವು ಪಾರ್ಥನ್ಗೂ ಪಾಲು ಕೊಟ್ಟಿದ್ದೀರ. ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ತಮ್ಮ ಜಯದೇವ್ಗೆ ದುಡ್ಡಿನ ಆಸೆ ಜಾಸ್ತಿ. ದುಡ್ಡಿಗೋಸ್ಕರ ಅವರು ಪಾರ್ಥನಿಗೆ ತೊಂದರೆ ಕೊಟ್ಟರೆ ಅಂತ ನನ್ನ ಆತಂಕ. ಮೊದಲೇ ಪಾರ್ಥ ತುಂಬ ಸಾಧು ಸ್ವಭಾವದವರು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅವ್ರಿಗೆ ಗೊತ್ತಾಗಲ್ಲ. ಹಾಗಿರುವಾಗ ನನಗನ್ಸಿದ್ದು ಅವರಿಬ್ಬರನ್ನೂ ನಮ್ಮ ಮನೆಗೆ ಕರ್ಕೊಂಬಂದ್ಬಿಡೋಣ ಅಂತ. ಸದ್ಯಕ್ಕೆ ಈ ನಿರ್ಧಾರ ಬೇಡ ಮಾವ. ನೋಡಿ, ಪಾರ್ಥ ನನ್ನ ಒಡಹುಟ್ಟಿ ತಮ್ಮ ಅಲ್ದಿರ್ಬೋದು, ಆದರೆ ಶಕುಂತಲಾ ಅಮ್ಮನಿಗೆ ಸ್ವಂತ ಮಗ. ಖಂಡಿತ ಅವ್ನಿಗೆ ಅನ್ಯಾಯ ಮಾಡಲ್ಲ. ಅವ್ನ ಜೀವನ ಚೆನ್ನಾಗಿ ನೋಡ್ಕೋತಾರೆ. ಅದು ಅಲ್ಲದೆ ಇನ್ಯಾವತ್ತೋ ಯಾರಿಗೋ ತೊಂದರೆ ಆಗಬಹುದು ಅಂತ ನಾವೀಗಲೇ ಟೆನ್ಷನ್ ಮಾಡಿಕೊಂಡು ಅವ್ರಿಗೆ ಯಾಕೆ ಟೆನ್ಷನ್ ಕೊಡಬೇಕಲ್ವಾ? ಸರಿ ಅಡಿ ಅಂದರೆ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅಂದಮೇಲೆ ನನಗೊಂಥರ ಧೈರ್ಯ ಬಂತು. ಹೌದು, ಮನೆಯಲ್ಲೆಲ್ಲ ಹೇಗಿದ್ದಾರೆ? ಭೂಮಿ ಹೇಗಿದ್ದಾಳೆ? ನಮ್ಮ ಗುಂಡ ಹೇಗಿದ್ದಾನೆ? ಆಮೇಲೆ ಮಿಂಚು ಎಲ್ಲರೂ ಚೆನ್ನಾಗಿದ್ದಾರೆ. ದಯವಿಟ್ಟು ನೀವು ಮನೆಗೆ ಒಂದ್ಸತಿ ಬನ್ನಿ. ಬರ್ತೀನಿ. ಹಾಂ, ಏನೇ ಹೇಳಿ ಅಂದರೆ ನಿಮ್ಮ ಆ ಮಗುನೂ ಸಿಕ್ಕಿಬಿಟ್ರೆ ನಿಮ್ಮ ಸಂಸಾರ ಪೂರ್ಣ ಆಗಿಬಿಡುತ್ತೆ. ಹೌದು, ಆ ಕೇಸ್ ಬಗ್ಗೆ ಏನಾದ್ರು ಡೆವಲಪ್ಮೆಂಟ್ಸ್ ಆಗಿದೆಯಾ? ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಕೇಳಿ ಸಂತೋಷ ಆಯಿತು. ಆಮೇಲೆ ಅಳಿಯಂದ್ರೆ ನಾನು ಹೀಗೆ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಏನಿಲ್ಲ, ಮುಂದೆ ಯಾವುದೇ ರೀತಿ ಪರಿಸ್ಥಿತಿ ಬಂದರೂ ನೀವು ಯಾರೂ ದೂರ ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ಕೋರಿಕೆ. ದಯವಿಟ್ಟು ನಿಮ್ಮ ಆಶೀರ್ವಾದ ಇದ್ದರೆ ನಾವು ಖಂಡಿತ ಚೆನ್ನಾಗಿರ್ತೀವಿ, ಒಟ್ಟಿಗೆ ಇರ್ತೀವಿ. ನಾನು ಬರ್ತೀನಿ ಹಾಗಾದ್ರೆ. ಯಾಕೊಂಥರ ಇದ್ದೀರಿ? ಅಳಿಯಂದ್ರೆ ಸಿಕ್ಲಿಲ್ವೇ? ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಪ್ರಸಾದ ಕೊಟ್ಬಿಟ್ಟು ಬಂದೆ. ಅಳಿಯಂದ್ರೆ ಸಿಕ್ಕಿದ್ರು, ಮಾತಾಡ್ಕೊಂಡು ಬಂದೆ ಅಂತ ಇದ್ದೀರಾ? ಆದ್ರೂ ಯಾಕ್ರಿ ಬೇಜಾರಲ್ಲಿದ್ದೀರಾ? ದೇವರ ದಯದಿಂದ ಅಳಿಯ ಮತ್ತೆ ಮಗಳು ಒಟ್ಟಿಗಿದ್ದಾರೆ, ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಹಾಗಂದ್ಮೇಲೆ ಯಾಕೆ ಈ ಥರ ಇದ್ದೀರಾ? ಖುಷಿಯಾಗಿರ್ಬೇಕು ತಾನೆ? ಅಳಿಯಂದ್ರನ್ನ ನೋಡಿ ಬೇಜಾರಾಗ್ತಿದೆ ಮಂದಾಕಿನಿ. ಅಳಿಯಂದ್ರ ನೋಡಿ ಬೇಜಾರ? ಅವ್ರನ್ನ ನೋಡಿದ್ರೆ ಮನಸ್ಸಿಗೆ ತುಂಬ ಸಂಕಟ ಆಗುತ್ತೆ. ಯಾಕ್ರಿ? ಕಷ್ಟದಲ್ಲಿದ್ದವರು ಅದನ್ನು ದಾಟಿ ಬಾಳ ಬದುಕೋದನ್ನು ನೋಡಿದ್ರೆ ಸಂತೋಷ ಆಗುತ್ತೆ. ಆದರೆ ಒಂದು ಕಾಲದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದವರು, ರಾಜನ್ ಥರ ಬದುಕಿದವರು ಈಗ ಈ ಥರ ಬದುಕ್ತಾ ಇರೋದನ್ನು ನೋಡಿದಾಗ ತುಂಬ ಸಂಕಟ ಆಗುತ್ತೆ ಮಂದಾಕಿನಿ. ಅವ್ರು ಹೇಗಿದ್ದವ್ರು ಈಗ ಹೇಗಿದ್ದಾರೆ ಅದನ್ನು ನೋಡಿದ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಮಂದಾಕಿನಿ. ಹೌದು, ಆ ವಿಷಯಕ್ಕೆ ನನಗೂ ತುಂಬ ಬೇಜಾರಿದೆ. ಆದರೆ ಪ್ರಸ್ತಾಪ ಮಾಡಬೇಕೋ ಬೇಡವೋ ಅಂತ ಸುಮ್ಮನಾಗ್ಬಿಟ್ಟೆ. ಇಷ್ಟು ದಿವಸ ಚಿಂತೆ ಇದ್ದಿದ್ದು ಅಳಿಯಂದ್ರು ಮಗಳು ಒಂದಾಗಲಿ ಅಂತ. ಈಗ ಒಂದಾದ್ಮೇಲೆ ಅಳಿಯಂದ್ರು ಈ ರೀತಿ ಬದುಕ್ತಾ ಇದ್ದಾರಲ್ಲ ಅಂತ ಬೇಜಾರಾಗ್ತಾ ಇದೆ. ಅವ್ರ ಮುಂಚೆ ಹೇಗಿದ್ರು ಅದನ್ನು ನಾವೇ ನೋಡಿದೀವಲ್ಲ. ಅವರು ಚಿನ್ನದ ಸ್ಪೂನ್ನ ಬಾಯಲ್ಲಿಟ್ಕೊಂಡು ಹುಟ್ಟಿದವರು, ಅರಮನೆ ಅಂತ ಮನೇಲಿ ಬದುಕಿದವರು, ಅಂಥ ವೈಭವವನ್ನು ನೋಡಿದವರು ಇವತ್ತು
ಕ್ಯಾಬ್ನ ಓಡಿಸ್ಕೊಂಡು ಪೈಸೆಗೆ ಕಷ್ಟಪಡ್ತಾ ಇರೋದು ನೋಡಿದ್ರೆ ಮನಸ್ಸಿಗೆ ತುಂಬ ವ್ಯಥೆ ಆಗುತ್ತೆ ಮಂದಾಕಿನಿ. ಅವರೆಷ್ಟು ಎತ್ತರದಲ್ಲಿದ್ದರು, ಈಗ ಅವ್ರನ್ನ ಇಂಥ ಸ್ಥಿತಿಯಲ್ಲಿ ನೋಡಿದ್ರೆ ಬೇಡ ಅಂದರೂ ಹಳೆದೆಲ್ಲ ನೆನಪಾಗುತ್ತೆ ಮಂದಾಕಿನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ವಿಚಿತ್ರ ಅನಿಸುತ್ತೆ. ಆ ದೇವರ ಆಟ ಹೇಗಿದೆ ಅಂತ ಗೊತ್ತೇ ಆಗಲ್ಲ ನೋಡು. ನಾವಿದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ ಮಂದಾಕಿನಿ. ಅವ್ರ ಪರಿಸ್ಥಿತಿ ಸುಧಾರಿಸೋದಕ್ಕೆ ನಾವೇನಾದರೂ ಸಹಾಯ ಮಾಡಲೇಬೇಕು. ಆದರೆ ಏನು ಮಾಡೋದು, ಹೇಗೆ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿರೋದನ್ನೇ ಹೇಳಿದ್ರಿ. ಏನಾದರೂ ಒಂದು ಮಾಡಲೇಬೇಕು ರೀ. ಈಗ ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ರೆ ಆಗಲ್ಲ. ಅರೆ ಭಾವನವ್ರ, ಲೆಕ್ಕ ಬರೀತಾ ಇದ್ದೀರಾ? ಅಕ್ಕರ್ ಮಿಡಲ್ ಕ್ಲಾಸ್ ಬುದ್ಧಿ ನಿಮಗೂ ಬಂದ್ಬಿಡ್ತು. ಏಯ್ ಅಕ್ಕರೇ ಯಾಕೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ? ಒಳ್ಳೆ ನುಂಗೋತಾರ. ಗೌತಮ್ ಅವರೇ, ನಮಗ್ ಗೊತ್ತಿಲ್ದೇನೆ ನಮ್ ಹಿಂದೆ ಮಹಾ ಮೋಸ ನಡೆದಿದೆ. ನಮ್ಮವರೇ ನಮಗ್ ಮೋಸ ಮಾಡಿದ್ದಾರೆ. ವಿಷಯ ಗೊತ್ತಾಯ್ತಾ ನಿಮ್ಗೆ? ಹೌದಾ? ಯಾರಪ್ಪ ಮಹಾನ್ ಬಾವ್ರು? ಇಲ್ಲಿ ನಿಂತಿದಾರಲ್ಲ, ಮಲ್ಲಿಯವರು, ಮಲ್ಲಿ ಮೇಡಮ್. ನಾವ್ ಅನ್ಕೊಂಡ್ ಹೇಗಿರೋ ಮಲ್ಲಿ ಎಲ್ಲ ಇರೋ ಮಹಾ ಮಳ್ಳಿ. ನೀ ನಾನು ಎಸ್ ಎಸ್ ನೀವೇ ನೀವೇ. ಹೇ, ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನಂತೂ ನನ್ನ ಸ್ಟಡೀಸ್ ಆಯ್ತು ಅಂತೇಳಿ ಸೀರಿಯಸ್ ಆಗಿದ್ದೀನಪ್ಪ. ಅಮ್ಮಾಯಕ್ಕ ಬಾಲಕಿ ನಾನು. ಇಷ್ಟು ವರ್ಷ ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಈಗ ನಿನ್ ಮುಖವಾಡ ಕಳ್ಚ್ ಬಿದ್ದಿದೆ. ನಿನ್ ನಿಜವಾದ ರೂಪ ಹೊರಗೆ ಬಂದಿದೆ ಮಲ್ಲಿ. ನೀನು ಸೈಲೆಂಟ್ ಕಿಲ್ಲರ್ ತರ. ಯಾವ ಹೆಂಟು ಕೊಡದೆ ಏನೆಲ್ಲ ಮಾಡ್ಬೇಕು ಎಲ್ಲಾನು ನೀಟಾಗಿ ಮಾಡಿ ಮುಗಿಸ್ಬಿಡ್ತಾಳೆ. ಪ್ಲಾನಿಂಗ್ ಮಾಡೋದಲ್ಲಿ ಎತ್ತಿದ ಕೈ ನಿಮ್ದು ಅಲ್ವಾ? ಸೈಲೆಂಟ್ ಕಿಲ್ಲರ್ ಅಲ್ಲ, ಪೇನ್ ಕಿಲ್ಲರು. ತಲೆನೋವು ಬಂತು ಅಂತ ಪೇನ್ ಕಿಲ್ಲರ್ ತಗೊಂಡ್ ಬಂದೆ. ಈಗ ಪರವಾಗಿಲ್ವಾ? ಇಲ್ಲ, ನೀವು ಮಾತಾಡೋದ್ ಕೇಳಿ ಇನ್ನೂ ಜಾಸ್ತಿ ತಲೆನೋವು ಆಗ್ತಾ ಇದೆ. ಆದ್ರೂ ನಾನು ಅಂಥದ್ದು ಮಾಡ್ಬಾರ್ದು ಏನ್ ಮಾಡ್ದೆ? ಓಹ್, ನೀವೇನು ಮಾಡೇ ಇಲ್ಲ. ಕೇಳಿಸ್ಕೊಂಡ್ರೆ ಗೊತ್ತವ್ರೆ, ಇವ್ರೇನು ಮಾಡೇ ಇಲ್ವಂತೆ. ಆದ್ರೆ ಈ ತರ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ನನ್ನನ್ನು ಸಾಯಿಸ್ಬೇಡಿ. ಅದೇನ್ ಹೇಳ್ಬೇಕು ಅಂದಿದ್ರು ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ. ಹೇಳಿ, ಏನ್ ವಿಷಯ? ಹೇಳ್ತೀನಿ, ಡೈರೆಕ್ಟ್ ಆಗಿ ಹೇಳ್ತೀನಿ. ಗೌತಮರೇ, ಇವಳು ಏನ್ ಮಾಡಿದಾಳೆ ಗೊತ್ತಾ? ಹೇಳ್ತಿದ್ದೀನಿ. ಅದು ನಾವಿಬ್ರು ಒಂದಾಗ್ಬೇಕು ಅಂತ ಕಾವೇರಿ ಜೊತೆ ಕೈ ಜೋಡಿಸಿ ಪ್ಲಾನಿಂಗ್ ಮಾಡಿದ್ದಾರೆ. ಓ ಅಲ್ವಾ? ಏನ್ ಪಾಪ ಪುಣ್ಯ ಕೋಟಿ ತರ ಇದ್ದು ನಮ್ಮ ಹಳೆ ಓನರ್ ಜೊತೆ ಜಗಳ ಮಾಡಿ ಆ ಮನೆ ಖಾಲಿ ಮಾಡಿಸಿ ಈ ವಟಾರಕ್ಕೆ ಬರೋ ತರ ಮಾಡಿದ್ರಿ ಅಲ್ವಾ ಮೇಡಮ್? ನಿಮ್ ಕೃಪೆಯಿಂದಾನೇ ಅಲ್ವಾ ಈ ಲೊಕೇಶನ್ ಶಿಫ್ಟ್ ಆಗಿರೋದು ನಾವು? ಹೇಳಿ. ಎಸ್. ಅಮೃತಧಾರೆ